ಸ್ವಾಗತ. ನಾನು ಸುರೇಖಾ ಸುರೇಶ್. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸ್ಥಾನದ ಸಮರ ಶುರುವಾಗಿದೆ. ದೆಹಲಿಗೆ ಹಾರಿದ 25ಕ್ಕೂ ಹೆಚ್ಚು ಶಾಸಕರ ಕೈದಂಡು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗ್ತಿದೆ. 20 ಹಿರಿಯ ಸಚಿವರನ್ನ ಕೈಬಿಡಲು ಶಾಸಕರ ಪಟ್ಟು. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸ್ಥಾನದ ಸಮರ. ದೆಹಲಿಗೆ ಹಾರಿದ 25ಕ್ಕೂ ಹೆಚ್ಚು ಶಾಸಕರ ಕೈದಂಡು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ. 20 ಹಿರಿಯ ಸಚಿವರನ್ನ ಕೈಬಿಡಲು ಶಾಸಕರ ಪಟ್ಟು. ಅಶೋಕ್ ಪಟ್ಟಣ, ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ದೆಹಲಿ ಯಾತ್ರೆ. ವರಿಷ್ಠರ ಭೇಟಿಗೆ ಸಜ್ಜಾದ ಶಾಸಕರ ತಂಡ. 4-5 ಬಾರಿ ಮಂತ್ರಿ ಆದವರಿಗೆ ಎಷ್ಟು ಸಲ ಅವಕಾಶ ಕೊಡ್ತೀರಾ? ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸಲು ಸಿದ್ಧತೆ ನಡೆಸಿರುವ ಶಾಸಕರು. ಶಾಸಕರ ದೆಹಲಿ ಭೇಟಿಗೆ ಸಿಎಂ ಅಸ್ತು. ಸಚಿವ ಸಂಪುಟ ಪುನರ್ರಚನೆಗೆ ನಿರ್ಧಾರ ಹೈಕಮಾಂಡ್ ಕೈಯಲ್ಲಿದೆ ಎಂದ ಸಿದ್ದರಾಮಯ್ಯ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ. ಹೊಸ ಮುಖಗಳಿಗೆ ಅವಕಾಶ ನೀಡಲು ಶಾಸಕರ ಆಗ್ರಹ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸ್ಥಾನದ ಸಮರ ಶುರುವಾಗಿದೆ. ದೆಹಲಿಗೆ ಹಾರಿರೋ 25ಕ್ಕೂ ಹೆಚ್ಚು ಶಾಸಕರು ಕೈದಂಡು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲಾಗ್ತಿದೆ. 20 ಹಿರಿಯ ಸಚಿವರನ್ನ ಕೈಬಿಡಲು ಶಾಸಕರು ಪಟ್ಟು ಹಿಡಿದಿದ್ದಾರೆ. ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ದೆಹಲಿ ಯಾತ್ರೆಯನ್ನ ಆರಂಭಿಸಿದ್ದಾರೆ. ವರಿಷ್ಠರ ಭೇಟಿಗೆ ಸಜ್ಜಾಗಿರೋ ಶಾಸಕರ ತಂಡ. 4-5 ಬಾರಿ ಮಂತ್ರಿ ಆದವರಿಗೆ ಎಷ್ಟು ಸಲ ಅವಕಾಶ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕರು. ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸೋಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಶಾಸಕರ ದೆಹಲಿ ಭೇಟಿಗೆ ಸಿಎಂ ಕೂಡ ಅಸ್ತು ಎಂದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ನಿರ್ಧಾರ ಹೈಕಮಾಂಡ್ ಕೈಯಲ್ಲಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ. ಹೊಸ ಮುಖಗಳಿಗೆ ಅವಕಾಶವನ್ನ ನೀಡೋಕೆ ಶಾಸಕರು ಆಗ್ರಹ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಶಾಸಕರು. ದೆಹಲಿ ಕೈದಂಡು. ಹಕ್ಕೊತ್ತಾಯ ಮಂಡಿಸಲು ನಿರ್ಧಾರ. ವಿಧಾನಸಭೆಯ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಮತ್ತು ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಶಾಸಕರ ದಂಡು ದೆಹಲಿಗೆ ಪ್ರಯಾಣ ಬೆಳೆಸಿದೆ. ಈ ತಂಡದಲ್ಲಿ ಮುಖ್ಯಮಂತ್ರಿಯವರ ಆಪ್ತ ವಲಯದ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸಂಪುಟದಲ್ಲಿರುವ ಸುಮಾರು 20 ಹಿರಿಯ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಮತ್ತು ಸತತವಾಗಿ ಗೆಲ್ಲುತ್ತಾ ಬಂದಿರುವವರಿಗೆ ಅವಕಾಶ ನೀಡಬೇಕೆಂದು ಒತ್ತಡ ಹೇರಲಾಗಿದೆ. ಶಾಸಕರು ಒತ್ತಡವನ್ನ ಮುಂದಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲು ಈ ಶಾಸಕರು ನಿರ್ಧರಿಸಿದ್ದಾರೆ. ಶಾಸಕರ ಅಸ್ತಿತ್ವಕ್ಕೆ ಬಂದು ಮೇ 20ಕ್ಕೆ 3 ವರ್ಷ ತುಂಬಲಿದೆ. ಪಕ್ಷಕ್ಕಾಗಿ ದುಡಿದ ಮತ್ತು ಸತತವಾಗಿ ಗೆಲುವು ಸಾಧಿಸಿದ ನಮಗೆ ಸಂಪುಟದಲ್ಲಿ ಅವಕಾಶ ನೀಡಬೇಕು. ಹೊಸಬರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕು ಎನ್ನುವುದು ದೆಹಲಿಗೆ ಹೊರಟ ಶಾಸಕರ ಬೇಡಿಕೆ ಆಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಪುಟ್ಟರಂಗ ಶೆಟ್ಟಿ ಅವರು, ನಾವೆಲ್ಲ ಹಿರಿಯ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇವೆ. 2 ವರ್ಷದ ನಂತರ ಅನುಕೂಲ ಮಾಡಿಕೊಡುತ್ತೇವೆಂದು ಪಕ್ಷದ ನಾಯಕರು ಈ ಹಿಂದೆ ಹೇಳಿದ್ರು. ಆದ್ರೆ ಇನ್ನೂ ಏನೂ ಆಗಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ. ಅಶೋಕ್ ಪಟ್ಟಣ ಮಾತನಾಡಿ, ನಾವು 3-4 ದಿನ ದೆಹಲಿಯಲ್ಲೇ ಉಳಿದ್ದೇವೆ. ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಕೆಲವು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೇವೆ. ಈ ವಿಷಯವನ್ನ ಅಧಿವೇಶನ ಸಮಯದಲ್ಲಿ ಮುಖ್ಯಮಂತ್ರಿಯವರ ಮತ್ತು ಉಪಮುಖ್ಯಮಂತ್ರಿಯ ಗಮನಕ್ಕೆ ಕೂಡ ತಂದಿದ್ದೇವೆ ಎಂದು ಹೇಳಿದ್ದಾರೆ. ದೆಹಲಿಗೆ ಸಿಎಂ ಬೆಂಬಲಿಗರು ಹೋಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಹೋಗ್ತಿದ್ದಾರೆ. ಕೂಡಲೇ ಸಂಪುಟ ಪುನರ್ರಚನೆ ಮಾಡಬೇಕು ಎಂಬ ಒಂದೇ ಕಾರ್ಯಸೂಚಿ ಇಟ್ಕೊಂಡು ನಾವು ವರಿಷ್ಠರನ್ನ ಭೇಟಿ ಮಾಡಲು ಹೋಗ್ತಿದ್ದೇವೆ. ನಾಯಕತ್ವ ಬದಲಾವಣೆ ವಿಚಾರ ನಮಗೆ ಸಂಬಂಧಿಸಿದಿಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. 4-5 ಬಾರಿ ಮಂತ್ರಿ ಆದವರೇ ಮತ್ತೆ ಮತ್ತೆ ಮಂತ್ರಿ ಆದರೆ ಹೇಗೆ? ಉಳಿದ 2 ವರ್ಷ ನಮಗೆ ಅವಕಾಶ ಕೊಡಿ ಎಂದು ಕೇಳಿದ್ದೇವೆ. ಅಶೋಕ್ ಪಟ್ಟಣ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಾತನಾಡಿದ್ದಾರೆ. ವರ್ಷದ ಬಳಿಕ ಸಚಿವ ಸ್ಥಾನ ಕೊಡುವುದಾಗಿ ಸಿಎಂ ನಮಗೆ ಹೇಳಿದ್ರು, ಆದ್ರೆ ಕೊಟ್ಟಿಲ್ಲ. ಹೀಗಾಗಿ ದೆಹಲಿಗೆ ಹೋಗ್ತಾ ಇದ್ದೇವೆ. ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ. ಹೀಗಂತ ಚಾಮರಾಜನಗರ ಶಾಸಕ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಬೇಕಿದೆ. ಮುಖ್ಯಮಂತ್ರಿ ಸಚಿವ ಸ್ಥಾನ ಆಕಾಂಕ್ಷಿ ಶಾಸಕರು ನವದೆಹಲಿಗೆ ಭೇಟಿ ನೀಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸಂಪುಟ ಪುನರ್ರಚನೆ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳಬೇಕಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿರೋ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರದಲ್ಲಿ ಸುದ್ದಿಗಾರರೊಂದಿಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ,
ಅವರು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ನನ್ನ ತಕರಾರು ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಾಕಿ ಇದೆ. 5 ರಾಜ್ಯಗಳ ಚುನಾವಣೆ, ಬಜೆಟ್ ಅಧಿವೇಶನ, ಸಂಪುಟ ಪುನರ್ರಚನೆಗೆ ವಿಳಂಬಕ್ಕೆ ಕಾರಣ ಇರಬಹುದು ಎಂದಿದ್ದಾರೆ. ಹಿರಿಯ ಶಾಸಕರಿಗೆ ಅವಕಾಶ ಕೊಡಬೇಕು. ನಾವು ಹಿರಿಯ ಶಾಸಕರು ದೆಹಲಿಗೆ ಬಂದಿದ್ದೇವೆ. ಬೆಂಗಳೂರಿನಲ್ಲಿ 2 ಸಭೆ ಮಾಡಿ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ವರಿಷ್ಠರನ್ನ ಭೇಟಿ ಮಾಡುವ ವಿಷಯ ತಿಳಿಸಿದ್ದೇವೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿರೋ ಅವರು, ನಾವೆಲ್ಲರೂ 2 ದಿನ ದೆಹಲಿಯಲ್ಲಿದ್ದು ವರಿಷ್ಠರನ್ನ ಭೇಟಿ ಮಾಡ್ತೇವೆ. ಯಾವ ಜಿಲ್ಲೆಯಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಇದೆಯೋ ಅಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕು ಎಂದವರು ಆಗ್ರಹವನ್ನ ಮಾಡಿದ್ದಾರೆ. ದೆಹಲಿಗೆ ತೆರಳಿದ ಶಾಸಕರು ಯಾರ್ಯಾರು ಅಂತ ನೋಡೋದಾದ್ರೆ SN ಸುಬ್ಬಾರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಹಂಪನಗೌಡ ಬಾದರ್ಲಿ, DG ಶಾಂತನಗೌಡ, GT ಪಾಟೀಲ್, ಬಸವರಾಜ್ ಶಿವಣ್ಣನವರ್, AR ಕೃಷ್ಣಮೂರ್ತಿ, ಪ್ರಸಾದ್ ಅಬ್ಬಯ್ಯ, UB ಬಣಕಾರ್, GS ಪಾಟೀಲ್, ಯಶವಂತರಾಯ ಗೌಡ, ಷಡಕ್ಷರಿ, TB ಜಯಚಂದ್ರ, ಅಶೋಕ್ ಪಟ್ಟಣ, SN ನಾರಾಯಣ ಸ್ವಾಮಿ, ಲಕ್ಷ್ಮಣ್ ಸವದಿ, ಅಪ್ಪಾಚಿ ನಾಡಗೌಡ, ರಿಜ್ವಾನ್ ಹರ್ಷದ್, ಪ್ರಿಯಾ ಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡ, ವಿ ಶಿವಣ್ಣ, TM ನರೇಂದ್ರ ಸ್ವಾಮಿ, ವಿನಯ್ ಕುಲಕರ್ಣಿ, ರಾಘವೇಂದ್ರ ಹಿಟ್ನಾಳ್, ಬೇಳೂರು ಗೋಪಾಲ್ ಕೃಷ್ಣ ಈ ಎಲ್ಲಾ ಶಾಸಕರು ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ದೆಹಲಿಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿರುವ ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಎಲ್ಲಿಗೆ ಏನಿದೆ ಹೌದು, ಬಹಳ ಜನ ಚೇರ್ಮನ್ಗಳು ಬಂದವ್ರು ದಾಖಲೆ ಕನ್ನಡ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಎಲ್ಲಿಗೆ ಏನಿದೆ ಹೌದು, ಬಹಳ ಜನ ಚೇರ್ಮನ್ಗಳು ಬಂದವ್ರು ದಾಖಲೆ ಕನ್ನಡ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಮೊದಲಿಂದ ಗೊತ್ತಿಲ್ಲ ಅದೆಲ್ಲ ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಎಲ್ಲಿಗೆ ಏನಿದೆ ಹೌದು, ಬಹಳ ಜನ ಚೇರ್ಮನ್ಗಳು ಬಂದವ್ರು ದಾಖಲೆ ಕನ್ನಡ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಇರು ನಮ್ಗೆ ಸೆಟ್ ಮಾಡ್ಕೊಂಡು ನೋಡೋಣ. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಎಲ್ಲಿಗೆ ಏನಿದೆ ಹೌದು, ಬಹಳ ಜನ ಚೇರ್ಮನ್ಗಳು ಬಂದವ್ರು ದಾಖಲೆ ಕನ್ನಡ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು.
ಆಚೆ ಎಲ್ಲಿಗೆ ಏನಿದೆ ಏನಂತಾರೆ ಇಂಥ ಪ್ರಯತ್ನ ಬಂದಂತ ಹೌದು ಭಾಳ ಜನ ಚರ್ಮಗಳಲ್ಲಿ ಬಂದವ್ರು ದಾಖಲೆ ಕನ್ನಡ ಮುಂದೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಆಚೆ ಎಲ್ಲಿಗೆ ಏನಿದೆ ಏನಂತಾರೆ ಇಂಥ ಪ್ರಯತ್ನ ಬಂದಂತ ಹೌದು ಭಾಳ ಜನ ಚರ್ಮಗಳಲ್ಲಿ ಬಂದವ್ರು ದಾಖಲೆ ಕನ್ನಡ ಮುಂದೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಆಚೆ ಎಲ್ಲಿಗೆ ಏನಿದೆ ಏನಂತಾರೆ ಇಂಥ ಪ್ರಯತ್ನ ಬಂದಂತ ಹೌದು ಭಾಳ ಜನ ಚರ್ಮಗಳಲ್ಲಿ ಬಂದವ್ರು ದಾಖಲೆ ಕನ್ನಡ ಮುಂದೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಆಚೆ ಎಲ್ಲಿಗೆ ಏನಿದೆ ಏನಂತಾರೆ ಇಂಥ ಪ್ರಯತ್ನ ಬಂದಂತ ಹೌದು ಭಾಳ ಜನ ಚರ್ಮಗಳಲ್ಲಿ ಬಂದವ್ರು ದಾಖಲೆ ಕನ್ನಡ ಮುಂದೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಆಚೆ ಎಲ್ಲಿಗೆ ಏನಿದೆ ಏನಂತಾರೆ ಇಂಥ ಪ್ರಯತ್ನ ಬಂದಂತ ಹೌದು ಭಾಳ ಜನ ಚರ್ಮಗಳಲ್ಲಿ ಬಂದವ್ರು ದಾಖಲೆ ಕನ್ನಡ ಮುಂದೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್. ಅಂತ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಆಚೆ ಎಲ್ಲಿಗೆ ಏನಿದೆ ಏನಂತಾರೆ ಇಂಥ ಪ್ರಯತ್ನ ಬಂದಂತ ಹೌದು ಭಾಳ ಜನ ಚರ್ಮಗಳಲ್ಲಿ ಬಂದವ್ರು ದಾಖಲೆ ಕನ್ನಡ ಮುಂದೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈಗೊಂದು ಸಂಚಲನ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಏನು ಅತೃಪ್ತ ಶಾಸಕರ ದಂಡು ಈಗ ದೆಹಲಿಗೆ ತೆರಳಿದೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನ ಮುಂದಿಟ್ಟಿದ್ದಾರೆ. ಏನು ಸಚಿವ ಸ್ಥಾನಕ್ಕೆ ಹೈಕಮಾಂಡ್ ಹೈಕಮಾಂಡ್ಗೆ ಒತ್ತಾಯ ಹೇರಿದ್ದಾರೆ. ಏನು ದೆಹಲಿ ಸಚಿವರನ್ನ ಕೈಬಿಟ್ಟು ನಮಗೆ ಅವಕಾಶ ಕೊಡಿ ಎಂಬ ಹಕ್ಕೊತ್ತಾಯ ಮಾಡಿದ್ದಾರೆ ಈಗ ಶಾಸಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನೇರ ಸಂಪರ್ಕದಲ್ಲಿದ್ದಾರೆ ಮನೋಜ್, ನ್ಯೂಸ್ ಡೆಸ್ಕ್ ಇಂದ. ಮನೋಜ್, ಈಗಾಗಲೇ ಅಶೋಕ್ ಪಟ್ಟಣ ಮತ್ತು ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಈ ಶಾಸಕರ ಪ್ರಮುಖ ಬೇಡಿಕೆ ಏನಿರ್ಬೋದು? ಹೈಕಮಾಂಡ್ ಇದ್ರ ಬಗ್ಗೆ ಏನ್ ನಿರ್ಧಾರ ತೆಗೆದುಕೊಳ್ಬಹುದು?
ಹೌದು ಸುರೇಖ, ರಾಜ್ಯದಲ್ಲಿ ಈಗ ಸಂಚಲನವನ್ನು ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ಸಚಿವ ಸ್ಥಾನಕ್ಕೆ ಅತೃಪ್ತ ಶಾಸಕರು ಕೂಡ ದಂಡು ಈಗ ದೆಹಲಿಗೆ ಪ್ರಯಾಣವನ್ನ ನಡೆಸಿದಂಥದ್ದು. ಹೌದು, ಸುಮಾರು 20ರಿಂದ 25ಕ್ಕೂ ಹೆಚ್ಚು ಶಾಸಕರು ಕೂಡ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಟುಕೊಂಡು ಕೂಡ ಏನಂತಂದ್ರೆ ಅದರ ಅಸ್ತಿನಲ್ಲಿ ಕೂಡ ಅದರ ಏನಂತ ದೆಹಲಿಗೆ ದಂಡೆತ್ರ ಹೋಗಿದ್ರೆ ಸಚಿವರು ಕೂಡ ಕೈ ಬಿಟ್ಟು ನಮಗೆ ಅವಕಾಶ ಕೊಡಿ ಎಂಬ ಕೂಡ ಹಸ್ತಕ್ಕೂ ಕೂಡ ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ ಅಂತ ಹೇಳ್ಬೋದು ಈ ವಿಚಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಕೂಡ ನಮ್ಮ ದೆಹಲಿ ವರದಿಗಾರಂತಂದ್ರೆ ಅಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ನಾವು ನೋಡೋದ್ರಾದ್ರೆ ಏನಂತಂದ್ರೆ ಖಂಡಿತವಾಗಿಯೂ ದೆಹಲಿಯಲ್ಲಿ ಈಗ ಕೈ ಶಾಸಕರ ಅಬ್ಬರ ಕೂಡ ಜೋರಾಗಿದೆ ಅಂತ ಹೇಳ್ಬೋದು. ಆಡಳಿತ ಪಕ್ಷದ ಮುಖ್ಯ ಸಂಚೇತಕ ಆದ ಕೂಡ ಅಶೋಕ್ ಪಟ್ಟಣ ಕೂಡ ಹಿರಿಯ ಶಾಸಕ ಆದ TB ಜಯಚಂದ್ರ ನೇತೃತ್ವದಲ್ಲಿ ಕೂಡ ಈ ತಂಡದ ಅಜೆಂಡಾ ಬಹಳ ಕೂಡ ಸ್ಪಷ್ಟವಾಗಿದೆ. ಇರುವ ಸಂಪುಟದಲ್ಲಿ ಕೂಡ ಸುಮಾರು 20 ಹಿರಿಯ ಸಚಿವರನ್ನು ಕೂಡ ಅಂತಂದ್ರೆ ಈ ಬಾರಿ ಕೈ ಬಿಡುವಂತ ಸಾಧ್ಯತೆ ಇದೆ. ಹೊಸಬರಿಗೆ ಮತ್ತು ಸತತವಾಗಿ ಗೆಲ್ಲುತ್ತಾ ಬಂದಿರುವ ಕ್ಷೇತ್ರದಲ್ಲಿರುವಂತಹ ಶಾಸಕರಿಗೆ ಅವಕಾಶ ನೀಡಬೇಕು ಎಂಬ ಒಂದು ಕೂಡ ಪಟ್ಟು ಹಿಡಿದಿದ್ದಾರೆ. ಅಲ್ಲಿರುವ ಕ್ಷೇತ್ರದಲ್ಲಿರುವಂತಹ ಜನತೆ ಆಗಿರ್ಬೋದು ಮತ್ತು ಅವರೆಲ್ಲ ಕೂಡ ಕೇಳುವ ವಿಚಾರದಲ್ಲಿ ಶಾಸಕರು ಕೂಡ ಹೊಸಬರು ಗೆದ್ದಿರುವಂತ ಕೂಡ ಏನಂತಂದ್ರೆ ದೆಹಲಿಯತ್ತ ಮುಖ ಮಾಡಿ ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿ, ಸತತವಾಗಿ 3ರಿಂದ 4 ಬಾರಿ ಗೆದ್ದಿದ್ದೀವಿ ಅಂತ ಕೂಡ ಹೇಳ್ತಾರೆ. ಇನ್ ಕೆಲವರು ಹಿರಿಯ ಶಾಸಕರಾದಂತ ಅವರು ಕೆಲವರು ಕೂಡ ಏನಂತಂದ್ರೆ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಇದ್ರು ಕೂಡ ಒಂದೇ ಕ್ಷೇತ್ರದಲ್ಲಿ 2ರಿಂದ 3 ಕ್ಷೇತ್ರದಲ್ಲಿ ಇರುವಂತಹ ಸಚಿವ ಸ್ಥಾನ ಕೊಡದೇ ಇರುವ ಕಾರಣ ಈ ಬಾರಿ ಏನಾದ್ರೂ ಒಂದೇ ಕ್ಷೇತ್ರದಲ್ಲಿ 2 ಜಾಗ ಕೊಡಬೇಕಾದ್ರೆ ತನ್ವೀರ್ ಸೆಟ್ ಅವರು ಇದರ ಹಿರಿಯ ಶಾಸಕರಾದ ಸತತವಾಗಿ ಗೆದ್ದಿರುವಂತ ಅವರಿಗೆ ಈ ಬಾರಿ ಏನಾದ್ರೂ ಮೈಸೂರಲ್ಲಿ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಇದೆಯಾ ಕೇಳಿ ಬರುತ್ತೆ. ಇನ್ನೊಂದು ಸಟು ಏನಂದ್ರೆ ಸಚಿವ ಸಂಪುಟ ಕೂಡ ರಚನೆ ಆದ 4-5 ಬಾರಿ ಮಂತ್ರಿ ಆದವರನ್ನು ಕೂಡ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅವಕಾಶ ಹಂಚಿಕೆ ಉಳಿದ 2 ವರ್ಷಗಳ ಅವಧಿಯು ಕೂಡ ಹೊಸ ಮುಖಗಳ ಸ್ಥಾನಕ್ಕೆ ಏನಂತಂದ್ರೆ ನೀಡಬೇಕು ಎನ್ನುವುದು ಕೂಡ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಜಿಲ್ಲಾವಾರಾದ್ಯಂತ ಹಿರಿಯ ಶಾಸಕರಾಗಿರ್ಬೋದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು, ಯಾಕೆಂದ್ರೆ ಕೆಲವು ಹಿಂದುಳಿದ ಜಿಲ್ಲೆಗಳಿಗೂ ಆ ಜಿಲ್ಲೆಗಳಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ಅಭಿವೃದ್ಧಿಯತ್ತ ನಡೆಸಬೇಕು ಅಂತ ಕೂಡ ಈಗ ಈ ಬಾರಿಯನ್ನ ಯೋಚನೆ ಮಾಡಿದ್ರೆ ಈ ಶಾಸಕರು ಏನಂದ್ರೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, KPC ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭೇಟಿ ಮಾಡಿ ತಮ್ಮ ಏನಂತಂದ್ರೆ ಹತ್ತೊತ್ತಾಯ ಕೂಡ ಮಂಡಿಸಿದ್ದಾರೆ ಅಂತ ಹೇಳ್ಬೋದು. ಏನಾಗಿದೆ ಅಂದ್ರೆ ದೆಹಲಿಯತ್ತ ಪ್ರಯಾಣ ಮಾಡಿ ಏನಾದ್ರೂ ಇವ್ರಿಗೆ ಸಚಿವ ಸಂಪುಟ ಸ್ಥಾನ ಸಿಗಿದೆ. ಈ ಬಗ್ಗೆ ಶಾಸಕರು ಕೂಡ ಸ್ಪಷ್ಟನೆಯನ್ನ ಇತ್ತೀಚಿನ ದಿನದಲ್ಲಿ ನೀಡಿದ್ರೆ ಅಶೋಕ್ ಪಟ್ಟಣ ಅವರು ಕೂಡ ಹೇಳುವಂತೆ ಇಂದು ಯಾವುದೇ ರೀತಿಯ ಬಂಡಾಯ ನಾವು ಎದ್ದಿಲ್ಲ, ನಾಯಕತ್ವದ ಬದಲಾವಣೆಯು ಕೂಡ ಪ್ರಯತ್ನವಲ್ಲ, ಇದು ಕೇವಲ ಅಧಿಕಾರ ಹಂಚಿಕೆಯಾಗಿ ನಡೆಯುತ್ತಿರುವ ಹೋರಾಟ, ನಮ್ಮದು ಕೇವಲ ಸಚಿವ ಸ್ಥಾನದ ಬೇಡಿಕೆ ಮಾತ್ರ, ನಾಯಕತ್ವ ಬದಲಾಗಬೇಕು, ನಮಗೂ ಸಂಬಂಧವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವಿಶೇಷವೇನೆಂದರೆ ಈ ತಂಡದಲ್ಲಿ CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಆದಂತ DCM DK ಶಿವಕುಮಾರ್ ಇಬ್ಬರು ಕೂಡ ಪರ ಇರುವ ಶಾಸಕರು ಕೂಡ ಒಟ್ಟಾಗಿ ಅಂತಂದ್ರೆ 2 ಬಣದಲ್ಲಿರುವಂತ ಶಾಸಕರು ಒಟ್ಟಾಗಿ ದೆಹಲಿಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಕುತೂಹಲವನ್ನ ಮೂಡಿಸಿದೆ ಅಂತ ಹೇಳ್ಬೋದು ಸುರೇಖ. ಇನ್ನೊಂದು ಕಡೆ ಹೌದು, ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ತುಂಬಾ ಏನಂದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ಕೂಡ ಏನಂದ್ರೆ ಪ್ರತಿನಿಧಿಗಳಿಗೆ ಕೂಡ ವರದಿಗಾರರಿಗೆ ಇವತ್ತು ಏನಂದ್ರೆ ಸ್ಪಷ್ಟನೆಯನ್ನ ಭೇಟಿ ಮಾಡುವುದಕ್ಕೆ ತನ್ನ ತಕಾರು ಯಾವುದೇ ಇಲ್ಲ. ದೆಹಲಿಗೆ ಹೋಗಿ ಹೈಕಮಾಂಡ್ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂಡ ಭೇಟಿ ಮಾಡಿ ಅವ್ರಿಗೆ ಏನಿದೆ ಅವರ ವ್ಯಕ್ತಿವನ್ನ ಪಡಿಸಿಕೊಳ್ಳಿ, ನನಗೆ ಯಾವುದೇ ರೀತಿಯಂತ ಅಭ್ಯಂತರ ಕೂಡ CM ಸಿದ್ದರಾಮಯ್ಯ 5 ರಾಜ್ಯಗಳ ಚುನಾವಣೆ ಮತ್ತು ಬಜೆಟ್ ಅಧಿವೇಶನ ಆಗಿದ ಸಂಪುಟ ಪುನರ್ರಚನೆ ವಿಳಂಬವಾಗಿದೆ ಎಂದು ಕೂಡ ಸಚಿವ ಸ್ಥಾನ ಅಷ್ಟೇ ಇದೆಯಾ ಅಥವಾ ನಾಯಕತ್ವದ ಬದಲಾವಣೆಯಂತಹ ಗುಪ್ತ ಅಜೆಂಡಾಗಳೇನಾದ್ರೂ ಈ ದೆಹಲಿ ಪ್ರವಾಸದಲ್ಲಿ ಕೇಳಿ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಅಂದ್ರೆ CM ಕಡೆಯಿಂದ ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ 5 ರಾಜ್ಯಗಳ ಚುನಾವಣೆ ಮತ್ತು ಏನಂದ್ರೆ ಬಜೆಟ್ ಅಧಿವೇಶನ ಸಂಪುಟ ಕೂಡ ಪುನರ್ರಚನೆ ವಿಳಂಬ ಆಗಿದೆ ಅಂತ ಹೇಳ್ಬೋದು ಸುರೇಖ. ಸಮರ್ಥಿಸಿಕೊಂಡಿದ್ದಾರೆ ಇದನ್ನ, ಆದ್ರೆ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಕೈಯಲ್ಲಿದೆ ಅಂತ ಕೂಡ ಸ್ಪಷ್ಟವನ್ನ ನೀಡಿದ್ದಾರೆ. ಅಂದ್ರೆ ಎನ್ನುವ ಮೂಲಕ ಕೂಡ ಚೆಂಡನ್ನ ವರಿಷ್ಠರ ಅಂಗಳಕ್ಕೆ ಕೂಡ ಎಸೆದಿದ್ದಾರೆ ಅಂತ ಹೇಳ್ಬೋದು CM ಸಿದ್ದರಾಮಯ್ಯ. ಇದರಿಂದಾಗಿ ದೆಹಲಿ ಹೈಕಮಾಂಡ್ ನೀಡುವ ಭರವಸೆ ಮೇಲೆ ರಾಜ್ಯ ಸರ್ಕಾರದ ಭವಿಷ್ಯ ಮತ್ತು ಸಂಪುಟ ಚಿತ್ರಣ ಕೂಡ ಅಡಗಿದೆಯಾ, ಏನಾಗ್ಬೋದು, ಏನಾದ್ರೂ ಅಕಸ್ಮಾತ್ ಅಂದ್ರೆ ಯಾರಿಗೆ ಸಿಗಂತ ಚಾನ್ಸಸ್ ಇದೆ, ಇರುವಂತ 2-2.5 ವರ್ಷದಲ್ಲಿ ಯಾರ್ಯಾರು ಸಚಿವ ಸ್ಥಾನ ಅಂತಂದ್ರೆ ಸಚಿವರಾಗುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ನಗರ ಭಾಗದಲ್ಲಿ ಸತತವಾಗಿ 5ರಿಂದ 6-7 ಬಾರಿ ಗೆದ್ದಿರುವಂತ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈ ಬಾರಿ ಎದುರು ಸಚಿವ ಸ್ಥಾನ ಸಿಗುತ್ತೆ. ಯಾಕೆಂದ್ರೆ ಕಳೆದ 2 ಬಾರಿ ಅಧಿಕಾರಕ್ಕೆ ಬಂದಾಗ ಕೂಡ ಅವರು ಕೂಡ ಸಚಿವ ಸ್ಥಾನದ ಸಂಪುಟದಲ್ಲಿ ನಾನು ಒಬ್ಬ ಸಚಿವನಾಗಬೇಕು ಆಕಾಂಕ್ಷಿಯಾಗಿದ್ರು. ಇನ್ ಕೆಲವು ನೋಡೋದಾದ್ರೆ ಇತ್ತೀಚೆಗೆ ನಡೆಯುವ ಬಂಡಾಯ ಅಂತಂದ್ರೆ ಪಕ್ಷದಲ್ಲೇ ಬಂಡಾಯ ಇದೆ ಅಂತ ಕೂಡ ಸುದ್ದಿ ಆಗ್ತಿದೆ. ಯಾಕಂದ್ರೆ 2 ಬಣವಾಗಿ ಸೃಷ್ಟಿಯಾಗಿದೆ. ಯಾಕಂದ್ರೆ CM ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದು 2-2.5 ವರ್ಷ, ಆನಂತರ ಕೂಡ DK ಶಿವಕುಮಾರ್ ಅವರು ಏನಂತಂದ್ರೆ ನಾನು ಮುಖ್ಯಮಂತ್ರಿ ಆಗುವಂತ ಹೈಕಮಾಂಡ್ ಆ ದಿನ ಒಪ್ಪಿಗೆ ಮೇರೆಗೆ ಕೂಡ ನಾನು ಈಗ ನಿಂತಿದೆ ಅಂತ ಕೂಡ ಕೆಲವು ಬಡೆ ಇದಾಗಿದೆ. ಆದ್ರೆ ಹೈಕಮಾಂಡ್ ಏನ್ ನಿರ್ಧಾರ ತಗುತ್ತೆ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಹೈಕಮಾಂಡ್ ಯಾರನ್ನ ಸೂಚಿಸುತ್ತೆ, ಯಾರನ್ನ ಸಚಿವರನ್ನ ಮಾಡಬೇಕು ಆ ಬಣದಲ್ಲಿರುವಂತ ಅಂದ್ರೆ 2 ಬಣದಲ್ಲಿ ಇರುವಂತ ವ್ಯಕ್ತಿಗಳು ಕೂಡ ಇವತ್ತು ದೆಹಲಿಗೆ ಸಂಚಾರ ಮಾಡಿದ್ರೆ ಅಲ್ಲಿ ಏನ್ ನಿರ್ಧಾರ ತಗುತ್ತೆ ಅದ್ರ ಮೇಲೆ ಕೂಡ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಯಾರ್ಯಾರು ಕೊಡಬೇಕು ಸಚಿವರನ್ನ ಸ್ಥಾನನ ಕೂಡ ನಿರ್ಧಾರ ಆಗುತ್ತೆ ಸುರೇಖ. ಈಗ ಈ ಪ್ರವಾಸಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಅಸ್ತು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾವುದೇ ತಕರಾರಿಲ್ಲ.
ಅವರು ಭೇಟಿ ಮಾಡಿರೋದು ಸರಿಯಾಗಿದೆ ಅನ್ನೋ ರೀತಿ ಹೇಳಿದ್ದಾರೆ. ಇದರಿಂದ ಈ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಅವ್ರ ಸಪೋರ್ಟ್ ಕೂಡ ಇದೆ ಅಂತಾನೆ ಹೇಳ್ಬೋದಲ್ವಾ? ಅಂದ್ರೆ ಈ ದೆಹಲಿಯತ್ತ ಯಾತ್ರೆ ಮಾಡೋದು ಏನಕ್ಕೆ ಅಂತಂದ್ರೆ ಇಲ್ಲಿರುವಂತಹ ಶಾಸಕರಾಗಿರ್ಬೋದು, ಹಿರಿಯ ಶಾಸಕರು ನಮಗೆ ಸಿಎಂ ಬದಲಾವಣೆ ಆಗಬೇಕು ಅಂತ ಎರಡು ಬಣದಿಂದ ಹೋಗಿರೋದಲ್ಲ, ಎರಡು ಬಣ ಒಟ್ಟುಗೂಡಿ ಏನಂತಂದ್ರೆ ನಮಗೆ ಸಚಿವ ಸ್ಥಾನ ನಮಗೂ ಬೇಕು. ಯಾಕಂದ್ರೆ ಸತತವಾಗಿ ನಾವು ಸುಮಾರು ಬಾರಿ ಅಂದ್ರೆ ಸತತವಾಗಿ ಗೆದ್ದು ಬಂದಿದ್ದೀವಿ ಆ ಕ್ಷೇತ್ರದಲ್ಲಿ. ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ, ನಮ್ಮ ಏನಂತಂದ್ರೆ ನಮ್ಮ ಕ್ಷೇತ್ರಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು. ಸತತವಾಗಿ 4 ರಿಂದ 5 ಬಾರಿ ಗೆದ್ದಿರುವಂತಹ ಶಾಸಕರಾಗಿರ್ಬೋದು, ಇತ್ತೀಚೆಗೆ ಈ ಎಲೆಕ್ಷನ್ ಇಂದ ಗೆದ್ದಿರುವಂತಹ ಹೊಸ ಮುಖಗಳಾಗಿರ್ಬೋದು. ಯಾಕಂದ್ರೆ ಸಚಿವರಾಗಿರುವಂತಹ ಮಕ್ಕಳೇ ಕೆಲವು ಕ್ಷೇತ್ರದಲ್ಲಿ ನಿಂತು ಜಯಬೇರಿತವಾಗಿದ್ದಾರೆ. ಅವರು ಕೂಡ ನಾವು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೇವೆ, ಸರ್ಕಾರ ನಮಗೆ ಕೊಟ್ಟರು ಖುಷಿ, ಕೊಡದೇ ಇದ್ರು ಖುಷಿ. ಆದ್ರೆ ಏನಂತಂದ್ರೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ, ನೀವು ಹೋಗಿ ನಿಮ್ಮಲ್ಲಿ ಏನಿದೆ ಬೇಡಿಕೆಯನ್ನ ನೀವು ನೀಡಿ. ಆ ನಂತರ ನಾವು ಇಲ್ಲಿ ಬಂದ ನಂತರ ಸಚಿವ ಸಂಪುಟವನ್ನ ರಚನೆ ಮಾಡೇ ಮಾಡ್ತಾರೆ. ಆದ್ರೆ ಯಾರಿಗೆ ಸಿಗುತ್ತೆ ಅನ್ನೋದು ಒಂದು ಕುತೂಹಲ ಕೊಟ್ಟಿದೆ. ಯಾಕಂದ್ರೆ ಕೆಲವು ಹಿರಿಯ ಸಚಿವರನ್ನ ಕೂಡ ಅಂತಂದ್ರೆ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಹೋದ ಬಾರಿ ಅಂತಂದ್ರೆ ಕೆಲವರಿಗೆ ಟಿಕೆಟ್, ಅವರ ಮಕ್ಕಳಿಗಾಗಿರ್ಬೋದು ಬೇರೆಯವ್ರಿಗೆಲ್ಲ ಟಿಕೆಟ್ ಕೊಡುವಂತ ನಿರ್ಧಾರದಲ್ಲಿ ಕೈ ತಪ್ಪಿದ ಕಾರಣ ಅವರಿಗೆ ಏನಂದ್ರೆ ಪಕ್ಷದಲ್ಲಿ ಮುನಿಸಾಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ಆದ್ರೆ ಏನಾದ್ರು ಬೇರೆಯವ್ರಿಗೆ ಸಚಿವ ಸ್ಥಾನ ಸಿಗಬೇಕು ಅಂದ್ರೆ ಹಳೆಯ ಯಾರ್ಯಾರು ಹಿರಿಯ ಶಾಸಕರು ಸಚಿವರು ಯಾರಿದ್ರು ಅವ್ರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಈ ಕೈ ಬಿಟ್ಟ ನಂತರ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಏನಾದ್ರು ಕಾಂಗ್ರೆಸ್ ಪಕ್ಷದಲ್ಲೇ ಬಂಡಾಯವಾಗಿ ಏನಾದ್ರು ಬಿರುಸಿನಿಂದ ಏನಾದ್ರು ಮತ್ತೆ ಏನಾದ್ರು ಸಿಎಂ ಅನ್ನೋ ಒಂದು ಸಿಎಂ ಕುರ್ಚಿಗಾಗಿ ಮತ್ತೇನಾದ್ರು ಕದನ ಶುರುವಾಗುತ್ತಾ, ಇಲ್ಲ ಹೈಕಮಾಂಡ್ ಇದಕ್ಕೆ ಏನಾದ್ರು ಸಮಾನಗೊಳಿಸುತ್ತಾ ಅಂತ ನಾವು ನೋಡ್ಬೇಕಾಗಿದೆ. ಸುರೇಖ. ಎಸ್ ಮನೋಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದೆಹಲಿ ಅಂಗಳದಲ್ಲಿ ಏನು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರೋ ಈ ಸಚಿವ ಸಮರ ಅಂತಾನೆ ಹೇಳ್ಬೋದು. ನಾವೆಲ್ಲರೂ 2 ದಿನ ದೆಹಲಿಯಲ್ಲಿದ್ದು ವರಿಷ್ಠರನ್ನ ಭೇಟಿ ಮಾಡ್ತೇವೆ. ಯಾವ ಜಿಲ್ಲೆಯಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಇದೆಯೋ ಅಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕು ಎಂದು ಅವರು ಆಗ್ರಹವನ್ನ ಮಾಡಿದ್ದಾರೆ. ದೆಹಲಿಗೆ ತೆರಳಿರೋ ಶಾಸಕರು ಯಾರ್ಯಾರು ಅಂತ ನಾವಿಲ್ಲಿ ನೋಡೋದಾದ್ರೆ, ಎಸ್.ಎನ್. ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕರಾದಂತ ಎಸ್.ಎನ್. ಸುಬ್ಬಾರೆಡ್ಡಿ ಅವರು, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ, ಬಿಳಗಿ ಶಾಸಕ ಜಿಟಿ ಪಾಟೀಲ್, ಬಸವರಾಜ್ ಶಿವಣ್ಣನವರ್, ಬ್ಯಾಡಗಿ ಶಾಸಕ ಆದಂತ ಬಸವರಾಜ್ ಶಿವಣ್ಣನವರು ಕೂಡ ಇಲ್ಲಿ ಪ್ರವಾಸದಲ್ಲಿದ್ದಾರೆ. ಏನು ಕೊಳ್ಳೇಗಾಲ ಶಾಸಕ ಆದಂತ ಎ.ಆರ್. ಕೃಷ್ಣಮೂರ್ತಿ, ಪ್ರಸಾದ್ ಅಬ್ಬಯ್ಯ, ಯುಬಿ ಬಣಕಾರ, ಹಿರೇಕೂರು ಶಾಸಕ ಜಿಎಸ್ ಪಾಟೀಲ್, ರೋಣ ಶಾಸಕ ಜಿಎಸ್ ಪಾಟೀಲ್ ಕೂಡ ಇಲ್ಲಿ ದೆಹಲಿ ಪ್ರವಾಸದಲ್ಲಿದ್ದಾರೆ. ಇಂಡಿ ಶಾಸಕ ಆದಂತ ಯಶವಂತರಾಯ್ ಗೌಡ ಪಾಟೀಲ್ ಅವರು, ತಿಪಟೂರು ಶಾಸಕ ಷಡಕ್ಷರಿ, ಶಿರಾ ಶಾಸಕ ಟಿ.ಬಿ. ಜಯಚಂದ್ರ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ಮುದ್ದೇಬಿಹಾಳ್ ಶಾಸಕ ಅಪ್ಪಾಜಿ ನಾಡಗೌಡ, ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್, ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ, ರಮೇಶ್ ಬಂಡಿ ಸಿದ್ದೇಗೌಡ, ಶ್ರೀರಂಗಪಟ್ಟಣ ಶಾಸಕ ಆದಂತ ರಮೇಶ್ ಬಂಡಿ ಸಿದ್ದೇಗೌಡ ಅವರು, ವಿ ಶಿವಣ್ಣ, ಆನೇಕಲ್ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಮಳವಳ್ಳಿ ಶಾಸಕ ವಿಎನ್ ಕುಲಕರ್ಣಿ, ಧಾರವಾಡ ಶಾಸಕ ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಾಗರ ಶಾಸಕ, ಈ ಎಲ್ಲಾ ಶಾಸಕರು ಏನು ದೆಹಲಿಗೆ ಭೇಟಿಯನ್ನ ನೀಡ್ತಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಸಚಿವ ಸಂಪುಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಶಾಸಕರ ಈ ಭೇಟಿಗೆ ಸಿದ್ದರಾಮಯ್ಯ ಅವರು ಕೂಡ ಅಸ್ತು ಎಂದಿದ್ದಾರೆ. ನಮ್ದು ಯಾವುದೇ ತೊಂದರೆ ಇಲ್ಲ, ಭೇಟಿ ಮಾಡಬಹುದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈ ಭೇಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಹೋಗ್ತಿದ್ದಾರೆ. ಕೂಡಲೇ ಸಂಪುಟ ಪುನರ್ರಚನೆ ಮಾಡಬೇಕು ಎಂಬ ಒತ್ತಾಯ ಕಾರ್ಯಸೂಚಿ ಇಟ್ಕೊಂಡು ನಾವು ವರಿಷ್ಠರನ್ನ ಭೇಟಿ ಮಾಡಲು ಹೋಗ್ತಾ ಇದ್ದೀವಿ. ನಾಯಕತ್ವ ಬದಲಾವಣೆ ವಿಚಾರ ನಮಗೆ ಸಂಬಂಧಿಸಿಲ್ಲ ಎಂದು ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. 4-5 ಬಾರಿ ಮಂತ್ರಿ ಆದವರೇ ಮತ್ತೆ ಮಂತ್ರಿ ಆದ್ರೆ ಹೇಗೆ? ಉಳಿದ 2 ವರ್ಷ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದೇವೆ ಎಂದು ಅಶೋಕ್ ಪಟ್ಟಣ ಹೇಳಿದ್ದಾರೆ. ಆಡಳಿತ ಪಕ್ಷದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಅವರ ಬೇಡಿಕೆ ಆಗಿರುವಂತದ್ದು ಇದು. ವರ್ಷದ ಬಳಿಕ ಸಚಿವ ಸ್ಥಾನ ಕೊಡೋದಾಗಿ ಸಿಎಂ ನಮ್ಗೆ ಹೇಳಿದ್ರು, ಆದ್ರೆ ಇನ್ನೂ ಕೊಟ್ಟಿಲ್ಲ. ಹೀಗಾಗಿ ದೆಹಲಿಗೆ ಹೋಗ್ತಾ ಇದ್ದೀವಿ ಅಂತ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಶಾಸಕ ಆದಂತ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಬೇಕಿದೆ. ಏನು ಮುಖ್ಯಮಂತ್ರಿ ಸಚಿವ ಸ್ಥಾನ ಆಕಾಂಕ್ಷಿ ಶಾಸಕರು ನವದೆಹಲಿಗೆ ಭೇಟಿ ನೀಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸಂಪುಟ ಪುನರ್ರಚನೆ ನಿರ್ಧಾರವನ್ನ
ಹೈಕಮಾಂಡ್ ಕೈಗೊಳ್ಳಬೇಕಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲ್ಲಿ ಹೇಳಿದ್ದಾರೆ. ಈ ರಾಜ್ಯ ರಾಜಕಾರಣದ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ, ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ನಾವು ಎಲ್ಲಿಗೆ ಇವತ್ತು ರಾತ್ರಿ ಒಂದು ಮೀಟಿಂಗ್ ಮಾಡೋಣ ಅಂತ ಇದೀವಿ ನಾವು. ಎಲ್ಲಿಗೆ ಏನಿದೆ ವೆಹಿಕಲ್ ಏನಿಲ್ಲ ಹೌದು. ಬಹಳ ಜನ ಚೇರ್ಮನ್ಗಳೆಲ್ಲ ಬಂದವ್ರು ದಾಖಲೆ ಕನ್ನಡ ಬಂದವ್ರಂತೆ. ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್. ಡೆಲ್ಲಿಗೆ ಹೋಗ್ತಾ ಇಲ್ಲ, ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಹುಬ್ಳಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಸಭೆ ಇದೆ, ಆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲವು ಶಾಸಕರು ಡೆಲ್ಲಿ ಹೋಗ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಮೀಟ್ ಮಾಡೋಕ್ಕೆ. ಅದೇನು ತಪ್ಪಿಲ್ಲ, ಭೇಟಿ ಮಾಡಿ ಡೆಫಿನೆಟ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಮಗೆ ಕೇಳಲಿಕ್ಕೆ ಇವತ್ತು ಕೆಲವರು ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ನೀವು ಸಹ ಪಕ್ಷ ತೀರ್ಮಾನ ಸರ್. ದಾವಣಗೆರೆಯಲ್ಲಿ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಮುಸ್ಲಿಂ ಲೀಡರ್ಸಲ್ಲಿ ಸ್ವಲ್ಪ ಮತಭಿನ್ನ ಬಂದಿದ್ದಾರೆ ಸರ್, ಅದ್ರ ಬಗ್ಗೆ ಏನು? ಅವಾಗಲೇ ನಿನ್ನೆ ಮೊನ್ನೆಲ್ಲ ಹೇಳಿದ್ದೀವಿ. ಅದೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅದು ವರಿಷ್ಠರು ಅದನ್ನು ಗಮನಿಸ್ತಾ ಇದ್ದಾರೆ. ನಾವು ನಮ್ಮ ಏನು ಕೆಲಸ ಕೊಟ್ಟಿದ್ದು ಎಲೆಕ್ಷನ್ ಮಾಡಲಿಕ್ಕೆ ಆ ಕೆಲಸ ಕೂಡ ಮಾಡಿ ಬಂದಿದ್ದೀವಿ. ಅಲ್ಲಿ ದಾವಣಗೆರೆಯಲ್ಲಿ ಗೆಲುವು ಖಚಿತ. ಹಾಗೆ ದಾವಣಗೆರೆಯವರು ಗೆಲ್ತೀವಿ, ಬಾಗಲಕೋಟೆಯಲ್ಲಿ ಕೂಡ ಗೆಲ್ತೀವಿ. ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಸಾಮಾನ್ಯವಾಗಿ ನಾವು ಹಿರಿಯ ಶಾಸಕರುಗಳು ಏನು 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥ ಹೆಚ್ಚು ಶಾಸಕರಿದ್ದೀವಿ. ನಾವೆಲ್ಲ ಮೊದಲೇ ನಮಗೂ ಸಿಗುತ್ತೆ ಅಂತ ಭಾಳ ಆಕಾಂಕ್ಷೆಯನ್ನಾಗಿದ್ವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಇಲ್ಲಿ ಏನೂ ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸೋ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಈಗಾಗಲೇ 3 ವರ್ಷ ಆಗಿದೆ. ನನಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ದರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದರು. ಆದರೂ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅದನ್ನು ತಗೊಳ್ಳಿಲ್ಲ. ನನಗೆ MSL ಚೇರ್ಮನ್ನ ಮಾಡಿದರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂಥ ಮನವಿಯನ್ನು ಹೈಕಮಾಂಡ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಒಗ್ಗಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಅದು ಕೇಳೋದು ನಮ್ಮ ಧರ್ಮ. ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರೆ ಸರ್. ಅಲ್ಲ, ಕೇಳೋದು ನಮ್ಮ ಧರ್ಮ. ಅದಕ್ಕೊಂದು ಡೇಟ್ ಮಾಡಿದ್ದೀವಿ ನಾವು. ಮೊದಲೊಂದು ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡೇಶ್ವರ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟುಗಟ್ಟಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಬೆಂಬಲಕ್ಕೆ CM ಇದ್ದಾರೆ, ಈ ಥರ ಹೋಗಿ ನೀವು ಹೈಕಮಾಂಡ್ ನಾಯಕರು ರಿಕ್ವೆಸ್ಟ್ ಮಾಡೋದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು? ಖಂಡಿತ ಇರ್ತಾರೆ. ಹೇಳಿದ್ರೆ ಎಲ್ಲ ಮನ ಮುಟ್ಟಿದೆ, ಅವ್ರಿಗೆ ಗೊತ್ತಾಗಿದೆ. CM ಹತ್ರ ಮಾತಾಡಿದ್ರೆ ಸರ್, ಈ ಥರ ಡೆಲ್ಲಿಗೆ ಹೋಗ್ತಾ ಇದ್ದೀವಿ? ನಾ ಏನು ಹೇಳಿಲ್ಲಪ್ಪ. ಅಲ್ಲ, ಇಲ್ಲ, ನಾವೆಲ್ಲ ತಿಳಿಸಿದ್ದೀವಿ, ಬನ್ನಿ ಹೋಗೋಣ ಅಂತಂದರು. ಹೋಗ್ತಾ ಇದ್ದೀವಿ. ಅದು ಏನು ತಪ್ಪಾಗೇನು ನಾವು ಹೇಳಲ್ವಲ್ಲ. ನಾವು ಅದೇ ಈಗಾಗಲೇ 3 ವರ್ಷ ಕಳೆದಿದೆ, ಇನ್ನು 2 ವರ್ಷ ಮಾತ್ರ ಇದೆ. ನಮ್ಮ ಮೊದಲೇ ಕೊಡಬೇಕಾಗಿತ್ತು. ನೀವು ನಮ್ಮ ಕೈ ತಪ್ಪಿರೋದು ಎಲ್ಲರೂ ನಮ್ಮನ್ನು ಪರಿಗಣಿಸಿ ಮುಂದಿನ 2 ವರ್ಷದ ಅವಧಿಗಾರ ನಮಗೆ ಮಂತ್ರಿಮಂಡಲದ ಅವಕಾಶ ಕಲ್ಪಿಸ್ಕೊಡಿ. ಮುಖ್ಯವಾಗಿ ನನಗಂತೂ ಕೊಡಲೇಬೇಕು. ನಾನು ರಾಜ್ಯದಲ್ಲೇ 4ನೇ ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ಉಪ್ಪಾರ ಜನಾಂಗ ಏಕೈಕ ಒಂದು ಸಮಾಜದ ಒಬ್ಬನೇ ಶಾಸಕ ಇದ್ದೀನಿ. ಹಾಗಾಗಿ ನಮ್ಮ ಸಮಾಜನ ಪರಿಗಣಿಸಿ, ನನ್ನ ಹಿರಿತನವನ್ನು ಪರಿಗಣಿಸಿ ಕೊಡಬೇಕಾಗ್ತದೆ. ಕೊಡ್ತಾರೆ ನನ್ನ ಆಶಾಭಾವನೆಗೆ ಹೋಗ್ತಾ ಇದ್ದೀನಿ. ಅವಕಾಶ ಮಾಡಿಕೊಡ್ಬೇಕು, 3 ವರ್ಷ ಆಯಿತು ಅಂತ. ನಾನು ನನ್ನ ಮನೆ ಮಗಳ ಮದುವೆ ಕಾರ್ಯದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ನಾನು ಒಂದಿನ ಡೆಲ್ಲಿಗೆ ಹೋಗ್ತೀನಿ. ನಮ್ಮ ಮುಖಂಡಗಳನ್ನ ಆಹ್ವಾನ ಮಾಡಲಿಕ್ಕೆ, ನಮ್ಮ ದೆಹಲಿ ವರಿಷ್ಠನ ಆಹ್ವಾನ ಮಾಡಲಿಕ್ಕೆ ಹೋಗ್ತೀನಿ.
ಈಗ ನನಗೂ ಆಹ್ವಾನ ಬಂದಿತ್ತು ಎಲ್ಲರೂ ಹೋಗೋಣ ಅಂತ, ಆದರೆ ನಾನು ಈ ಬಿಸಿನಲ್ಲಿ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸಹಜವಾಗಿ ಭಾಳ ದಿನಗಳಿಂದ ಈ ಬೇಡಿಕೆ ಇದೆ. ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅವ್ರು ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಇರ್ತಾರೆ ಆ ರೀತಿಯಲ್ಲಿ ನಾವು ಇರ್ತೀವಿ. ನಮ್ಮೆಲ್ಲರ ಉದ್ದೇಶ ಪಕ್ಷನ ಬಲಪಡಿಸ್ತೀನಿ. ಮುಂದಿನ 28ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಏನು ಇವತ್ತು ಜನಪರ ಕಾಳಜಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಜನೋಪಯೋಗಿ ಯೋಜನೆಗಳ ಜೊತೆಲಿ ಇದ್ದೀವಿ, ಅದನ್ನು ಮುಂದುವರಿಸೋದ್ರ ಜೊತೆ ಇನ್ನಷ್ಟು ಭರವಸೆ ಪೂರ್ಣವಾಗಿ ಜನರನ್ನ ನಾವು ಮೆಚ್ಚಿಸ್ತಕ್ಕಂಥ ಮತ್ತು ಜನರ ಬಳಿಗೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಹೋಗ್ತಿಲ್ವಾ ಸರ್ ತಾವು? ಹೇಳಿದ್ನಲ್ಲ, ನನಗೆ ಇಲ್ಲೇ ಟೈಮ್ ಸಾಲ್ತಿಲ್ಲ. ನಾನು ಒಂದು ದಿವಸ ಹೋಗ್ತೀನಿ, ಆದರೆ ಈ ಕಾರಣಕ್ಕೆ ಅಂತಲ್ಲ, ಮದುವೆ ಆಹ್ವಾನ ಪತ್ರಿಕೆ ನೀಡಲಿಕ್ಕೆ ಹೋಗ್ತೀನಿ. ಕ್ಯಾಬಿನೆಟ್ ರಿಶಫಲ್ ಆದ್ರೆ ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿ ಇರುತ್ತಾ? ಒಬ್ಬ ಕಾಂಗ್ರೆಸ್ಸಿಗನಾಗಿ ವಿದ್ಯಾರ್ಥಿ ನಾಯಕತ್ವದಿಂದ ಬೆಳೆದು ಬಂದವನು, ಸಹಜವಾಗಿ ಆಕಾಂಕ್ಷೆ ನೊಂದಿದೆ. ಅಂತಿಮ ತೀರ್ಮಾನ ನಮ್ಮ ಹೈಕಮಾಂಡ್. ನಾನು ಹೈಕಮಾಂಡ್ಗೆ ಬದ್ಧನಾಗಿದ್ದೀನಿ. ರಿಶಫಲ್ ಆಗ್ಬೇಕು ಅಂದ್ರೆ ಯಾವ ಕಾರಣಕ್ಕೆ ಆಗ್ಬೇಕು ಅಂತ ಹೇಳ್ತೀರಾ? ಇದು ಕಾರಣ ಅನ್ನೋದೇನಿಲ್ಲ, ಎಲ್ಲರ ಹಕ್ಕು ಅಷ್ಟೇ. ಆಗ್ಬೇಕು ಅಂತ ಹೇಳ್ತೀರಾ ತಾವು? ಅದು ಬೇಡಿಕೆ ಇಡೋದು ತಪ್ಪೇನಲ್ಲ, ಆದರೆ ನಮ್ಮ ಪಕ್ಷದ ತೀರ್ಮಾನವೇ ಅಂತಿಮ. ತಾವು ಆಕಾಂಕ್ಷಿನ ಸರ್? ಹೇಳಿದ್ನಲ್ಲ, ನಾನು ವಿದ್ಯಾರ್ಥಿ ದೆಸೆಯಿಂದನೂ ನಾನು ಕಾಂಗ್ರೆಸ್ಸನ್ನ ಹೌದು, ಭಾಳ ಜನ ಚೇರ್ಮನ್ ಒಳ್ಳೆದು ಬಂದವ್ರು ದಾಖಲೆ ಕನ್ನಡ ಬಂದರೆ ಇಂಗ್ಲೀಷ್ಗೆ ಬಂದವ್ರಂದ್ರೆ ಜೋಶಿ ಡ್ಯಾಶ್ ಹೊಡಿತೀನಿ. ಹಾಂ ಸರ್.